ಈ ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರ್ ಸೌತ್ ಡಿಸ್ಟಿಕ್ಕಲ್ಲಿ ನಡೆದಿರತಕ್ಕಂತಹ ಡಿಸ್ಟಿಕ್ ಲೆವೆಲ್ SSLC ಕ್ವೆಶ್ಚನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವೆಶ್ಚನ್ ಪೇಪರ್ ಇದಾಗಿರುತ್ತೆ. ಬನ್ನಿ ಫಸ್ಟ್ ಮೇನಿನ ಫಸ್ಟ್ ಕ್ವೆಶ್ಚನ್ ಅನ್ನು ನೋಡೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾರೆ. ಅಂದರೆ ಕ್ವೆಶ್ಚನ್ ಟ್ಯಾಗನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಸ್ವಾಮಿ ಕಾಟ್ ದ ಟೈಗರ್ ಅಂತ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಗಮನಿಸಿ, ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾಗಿ ನಾವು ಮೇನ್ ವರ್ಬನ್ನು ಗಮನಿಸ್ತಾ ಇದ್ದೇವೆ, ಕಾಟ್ ಅಂತಕ್ಕಂಥದ್ದು. ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ಪಾಸ್ಟ್ ಟೆನ್ಸ್ ಫಾರ್ಮ್ ಇರೋದ್ರಿಂದ ನಾವು ಡಿಡ್ ಅಂತಕ್ಕಂತಹ ವರ್ಬನ್ನು, ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ನೋಡಿ, ಡಿಡ್ ಇರ್ತಕ್ಕಂಥದ್ದು ಎಲ್ಲಿದೆ ಅಂತ ನಾವು ಹುಡ್ಕೋಣ. ಆಪ್ಷನ್ ಎದಲ್ಲಿ ನೋಡಿ ಡಿಡ್ ಇಲ್ಲಿ ಕಾಣಿಸ್ತಾ ಇದೆ. ಆಪ್ಷನ್ ಬಿ ದಲ್ಲಿ ನೋಡಿ ವಾಸ್ ಇದೆ, ಸೊ ಇದಲ್ಲ. ಆಪ್ಷನ್ ಸಿ ದಲ್ಲಿ ಡೋಂಟ್ ಇದೆ, ದಿಸ್ ಈಸ್ ಆಲ್ಸೋ ನಾಟ್ ಆನ್ಸರ್. ಆಪ್ಷನ್ ಡಿ ಇಸಂಟ್ ಹಿ ಇದೆ, ಇದು ಕೂಡ ಆಗಿರೋದಿಲ್ಲ. ನೋಡಿ, ಒಂದು ಕಡೆ ಮಾತ್ರ ನಮಗೆ ಡಿಡ್ ಸಿಗ್ತಾ ಇದೆ, ಅದಕ್ಕೆ ನಾಟ್ ಕೂಡ ಸೇರ್ಕೊಂಡಿದೆ. ಯಾಕೆಂದರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ ಆಗಿರುತ್ತೆ, ಡಿಡೆಂಟ್ ಹಿ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಕ್ವೆಶನ್, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಅಂತ ಕೇಳಿದ್ದಾರೆ. ರಿಪೋರ್ಟರ್ ಹೇಳ್ತಾನೆ, ಸರ್ ವಾಟ್ ಮೇಡ್ ಯು ಚೂಸ್ ಆರ್ಟ್ಸ್ ಆ್ಯಸ್ ಯುವರ್ ಕರಿಯರ್ ಅಂತ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್, ಸತೀಶ್, ಐ ವಾಸ್ ಲೆಫ್ಟ್ ವಿತ್ ನೋ ಅದರ್ ಚಾಯ್ಸ್. ಇಫ್ ಐ ಹ್ಯಾಡ್ ನಾಟ್ ಲಾಸ್ಟ್ ದ ಪವರ್ ಆಫ್ ಹಿಯರಿಂಗ್ ಐ ಡ್ಯಾಶ್ ಬಿಕಮ್ ಆ್ಯನ್ ಆರ್ಟಿಸ್ಟ್ ಅಂತ ಇದೆ. ಎಸ್, ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಾಗುತ್ತಪ್ಪ ಅಂದರೆ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು. ಯಾಕಂದರೆ ಸ್ಟೇಟ್ಮೆಂಟ್ ಗಮನಿಸಿ ವಿದ್ಯಾರ್ಥಿಗಳೇ, ರಿಪೋರ್ಟರ್ ಏನು ಕೇಳ್ತಾನೆ, ನೀವು ಯಾಕೆ ಈ ಒಂದು ಆರ್ಟಿಸ್ಟ್ ಕರಿಯರನ್ನು ಅಥವಾ ಈ ಒಂದು ಆರ್ಟ್ಸ್ ಅಂತಕ್ಕಂಥ ನಿಮ್ಮ ಕರಿಯರ್ ಆಗಿ ಚೂಸ್ ಮಾಡ್ಕೊಂಡ್ರಿ ಅಂತ ಅವ್ನು ಕೇಳ್ತಾ ಇದ್ದಾನೆ. ಆಗ ಸತೀಶ್ ಹೇಳ್ತಕ್ಕಂಥದ್ದು, ನನಗೆ ಬೇರೆ ಯಾವುದೇ ಚಾಯ್ಸ್ ಇರಲಿಲ್ಲ. ಒಂದು ವೇಳೆ ನನ್ನ ಒಂದು ಕೇಳ್ತಕ್ಕಂತಹ ಸಾಮರ್ಥ್ಯವನ್ನು ಕಳ್ಕೊಳ್ಳದೆ ಇದ್ದಿದ್ರೆ ನಾನು ಒಬ್ಬ ಆರ್ಟಿಸ್ಟ್ ಆಗ್ತಾನೇ ಇರಲಿಲ್ಲ ಅಂಥೇಳಿ ಹೇಳ್ತಾರೆ. ಸೊ ಇಲ್ಲಿ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಥರ್ಡ್ ಒನ್, ಚೂಸ್ ದ ಪ್ಯಾಸಿವ್ ವಾಯ್ಸ್ ಆಫ್ ದ ಸೆಂಟೆನ್ಸ್ ಗಿವನ್ ಬಿಲೋ ಅಂತ ಇದೆ. ಲತಾ ಈಸ್ ಲರ್ನಿಂಗ್ ಫ್ರೆಂಚ್ ದಿಸ್ ಇಯರ್ ಅಂತ ಇದೆ. ಸೊ ಇಲ್ಲಿ ಲತಾ ಅಂತಕ್ಕಂಥದ್ದು ಸಬ್ಜೆಕ್ಟ್ ಮತ್ತು ಈಸ್ ಲರ್ನಿಂಗ್ ವರ್ಬ್ ಆಗುತ್ತೆ. ಫ್ರೆಂಚ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ಫ್ರೆಂಚ್ ಅಂತಕ್ಕಂಥದ್ದು ಸ್ಟಾರ್ಟಿಂಗಲ್ಲಿ ಇರಬೇಕು. ಸೊ ಎಲ್ಲ ಆಪ್ಷನ್ಸ್ಗಳಲ್ಲೂ ಫ್ರೆಂಚ್ ಸ್ಟಾರ್ಟಿಂಗಲ್ಲಿ ಇದೆ. ಇನ್ನು ಹೆಲ್ಪಿಂಗ್ ವರ್ಬ್ ಬೇಕು ನೋಡಿ, ಈಸ್ ಅಂತಕ್ಕಂಥದ್ದು ಇಲ್ಲಿ ಪ್ರೆಸೆಂಟ್ ಫಾರ್ಮಲ್ಲಿ ಇರತಕ್ಕಂತಹ ಹೆಲ್ಪಿಂಗ್ ವರ್ಬ್ ಆಗಿದೆ. ಫ್ರೆಂಚ್ಗೂ ಕೂಡ ಅದೇ ಹೆಲ್ಪಿಂಗ್ ವರ್ಬನ್ನು ನಾವು ತೆಗೆದುಕೊಳ್ಬಹುದಾಗಿದೆ, ಯಾಕೆಂದರೆ ಸಿಂಗ್ಯುಲರ್ ಆಗಿರೋದ್ರಿಂದ. ಸೊ ಫ್ರೆಂಚ್ ಈಸ್ ಅಂತ ಆಯಿತು. ಸೊ ಫ್ರೆಂಚ್ ಈಸ್ ಅಂತ ಇರತಕ್ಕಂಥದ್ದು ಆಪ್ಷನ್ ಬಿ ದಲ್ಲಿ ಮಾತ್ರ ವಿದ್ಯಾರ್ಥಿಗಳೇ ಗಮನಿಸಬಹುದು. ನೀವು ಸುಲಭವಾಗಿ ಇಲ್ಲಿಗೇನೆ ಉತ್ತರ ಸಿಕ್ಬಿಡುತ್ತೆ. ಅದ್ರ ಜೊತೆಗೆ ನೋಡಿ ಲರ್ನಿಂಗ್ ಅಂತ ಇದೆ. ವರ್ಬ್ ಲರ್ನಿಂಗ್ ಇದ್ದರೆ ಅಂದರೆ ING ಫಾರ್ಮ್ ಇದ್ದಾಗ ನಾವು ಬೀಯಿಂಗ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕಾಗುತ್ತೆ. ನೀವು ಇಲ್ಲಿ ಗಮನಿಸ್ಬೋದು, ಬೀಯಿಂಗ್ ಅಂತಕ್ಕಂಥದ್ದಿದೆ. ಸೊ ಎರಡು ಕ್ಲೂಗಳು ನಮಗೆ ಈಗ ಸಿಗ್ತಾ ಇದ್ದಾವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಅಂತ ಇದೆ. ವೇರ್ ಆರ್ ಯು ಗೋಯಿಂಗ್ ಸುಮಾ ಅಂತೇಳಿ ಮಾಮ್ ಕೇಳ್ತಾರೆ. ಆಗ ಸುಮಾ ಬ್ಯಾಂಕ್ ಮಾಮ್ ಅಂತ ಹೇಳ್ತಾಳೆ. ಆಗ ಮಾಮ್ ದೆನ್ ಗೋ ವಿತ್ ಯುವರ್ ಬ್ರದರ್, ನಿನ್ನ ಬ್ರದರ್ನ ಜೊತೆ ನೀವು ಹೋಗು ಅಂತ ಮದರ್ ಸುಮಾಗೆ ಹೇಳ್ತಾ ಇದ್ದಾಳೆ. ಸೊ ಇದೊಂದು ಸಜೆಷನ್ ಅಥವಾ ಅಡ್ವೈಸ್ ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಆರ್ಡರ್, ಯಾವುದೇ ಒಂದು ಆರ್ಡರ್ ಇಲ್ಲಿ ಮಾಡ್ತಾ ಇಲ್ಲ ಮದರ್, ಕೇವಲ ಒಂದು ಸಜೆಷನ್ ಅಥವಾ ಅಡ್ವೈಸ್ ಕೊಡ್ತಾ ಇದ್ದಾರೆ. ರಿಕ್ವೆಸ್ಟ್ ಕೂಡ ಇಲ್ಲ, ಒಬ್ಬಿ ಕೂಡ ಬರೋದಿಲ್ಲ. ಇನ್ನು ಸೆಕೆಂಡ್ ಮೇನಲ್ಲಿ ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಕೇಳಿದರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲ್ಯಾಬಲ್ ಅಂತ ಇದೆ. ಆಡಿಯಲ್, ಆರ್ಡಿಯ, ಇಲ್ಲಿ 3 ಸಿಲೆಬಲ್ ಕಾಣಿಸ್ತವೆ. ಅದೇ ರೀತಿ ಟೆನ್ಯೂಯಸ್ ಅಂತಕ್ಕಂಥದ್ದು ಕೂಡ 1 ಸಿಲೆಬಲ್ ಇಲ್ಲ. ಟೆನ್ಯೂಯಸ್ ಅಂತಕ್ಕಂಥದ್ದು ಸುಮಾರು 2 ಸಿಲೆಬಲ್ಗಳಿದ್ದಾವೆ. ಇಂಪಲ್ಸಿವ್ ಇಲ್ಲಿ 3 ಇದ್ದಾವೆ. ಅದೇ ರೀತಿ ಬುಕ್ 1 ಸಿಲೆಬಲ್ ಇರ್ತಕ್ಕಂಥದ್ದು. ಸರಿಯಾಗಿರುವ ಉತ್ತರ ಬುಕ್ ಅಂತಕ್ಕಂಥದ್ದು ಆಗುತ್ತೆ. ಸಿಕ್ಸ್ತ್ ಒನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಕಾಲಮ್ ಬಿ ಅಂತ ಕೇಳಿದರೆ. ಜೆಂಟಲ್ ಇದೆ, ಜೆಂಟಲ್ ಡ್ಯಾಮೇಜ್ ಬರೋದಿಲ್ಲ, ಜೆಂಟಲ್ ರೇಸ್ ಬರೋದಿಲ್ಲ, ಅದೇ ರೀತಿ ಜೆಂಟಲ್ ಬೋರ್ಡ್ ಬರೋದಿಲ್ಲ, ಜೆಂಟಲ್ ರೈನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೆವೆಂತ್ ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದರೆ. ಮೈ ಬ್ರದರ್ ಈಸ್ ನಾಟಿ ಅಂತ ಇದೆ. ಸೊ ಈ ನಾಟಿ ಅಂತಕ್ಕಂತಹ ಪದ ಬ್ರದರ್ನ ಕುರಿತು ಹೇಳ್ತಕ್ಕಂಥದ್ದು. ಅಂದರೆ ಬ್ರದರ್ ಅಂತಕ್ಕಂಥದ್ದು ನೌನ್ ಆಗಿದೆ. ಆ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಇದೊಂದು ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ನಾಟಿ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕ್ವೆಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ಹಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಡ್ಯಾಶ್ ಅವರ್ ಅಂತ ಇದೆ. ಎಸ್, ಇಲ್ಲಿ ನೋಡಿ
ಅವರ್ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ ಅಂದರೆ ಅವರ್, ಈ ರೀತಿ. ಸೊ ಇದೊಂದು ಓವೆಲ್ ಸೌಂಡ್ ಆಗಿದೆ. ಓವೆಲ್ ಸೌಂಡ್ ಇದ್ದರೆ ನಾವು ಆರ್ಟಿಕಲ್ ಆ್ಯನನ್ನು ಬಳಸಬೇಕಾಗುತ್ತೆ. ಸೊ ಇಲ್ಲಿ ನಾವು ಆ್ಯನನ್ನು ಫಿಲ್ ಮಾಡ್ತೇವೆ. ಹಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಆ್ಯನ್ ಅವರ್ ಅಂತೇಳಿ. ಇನ್ನು 9th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಅಂತ ಕೇಳಿದರೆ ವೀಣಾ ಪಾಸ್ಡ್ ದ ಬುಕ್ ಡ್ಯಾಶ್ ಪ್ರಿಯ ಅಂತ ಇದೆ. ಟು ಅಂತಕ್ಕಂಥದ್ದು ಸರಿಯಾಗಿರುವ ಪ್ರಿಪೊಸಿಷನ್. 10th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತ ಕೇಳಿದರೆ ನಮ್ರತಾ ಈಸ್ ಅ ಫೇಮಸ್ ಡಾಕ್ಟರ್, ಶಿ ಡಿಡೆಂಟ್ ವಾಂಟ್ ಟು ಚಾರ್ಜ್ ಮಚ್ ಡ್ಯಾಶ್ ಸಿ ಈಸ್ ವೆರಿ ರಿಚ್ ಅಂತ ಇದೆ. ಸೊ ಇಲ್ಲಿ ನಾವು ಬಿಕಾಸ್ ಅಂತಕ್ಕಂತಹ ಕಂಜಂಕ್ಷನ್ನ ಲಿಂಕರ್ ಆಗಿ ಬಳಸಬಹುದು. 11th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ ಅಂತ ಇದೆ. ಎನ್ಸೈಕ್ಲೋಪೀಡಿಯಾ ಡ್ಯಾಶ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್ ಅಂತ ಇದೆ. ಸೊ ಗಿವ್ ಇರೋದನ್ನು ನಾವು ಗಿವ್ಸ್ ಅಂತ ಮಾಡ್ತೇವೆ, ಯಾಕೆಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಮತ್ತು ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ. 12th ಒನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದ ಟೀಚರ್ ಅಡ್ಮೈರ್ಡ್ ದ ಆನೆಸ್ಟ್ ಆಫ್ ರವಿ ಅಂತ ಇದೆ. ಸೊ ಇಲ್ಲಿ ಆನೆಸ್ಟ್ ಇರೋದನ್ನು ನಾವು ಆನೆಸ್ಟಿ ಅಂತ ಬರಿಬೇಕಾಗುತ್ತೆ. ದ ಟೀಚರ್ ಅಡ್ಮೈರ್ಡ್ ದ ಆನೆಸ್ಟಿ ಆಫ್ ರವಿ. ಕ್ವೆಶ್ಚನ್ ನಂಬರ್ 13, ಯೂಸ್ ದ ವರ್ಡ್ ಡಿಸೈಡ್ ಆಸ್ ಅ ನೌನ್ ಇನ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ ಯುವರ್ ಓನ್ ಅಂತ ಇದೆ. ಸೊ ನಾವು ಇಲ್ಲಿ ಡಿಸೈಡ್ ಇರೋದನ್ನು ಡಿಸಿಷನ್ ಅಂತ ಚೇಂಜ್ ಮಾಡಿಕೊಂಡು ಇಲ್ಲಿ ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬಹುದು. ದ ಟೀಚರ್ ಟುಕ್ ದ ಡಿಸಿಷನ್ ಟು ಕಂಡಕ್ಟ್ ಎಕ್ಸಾಮಿನೇಷನ್ ಅಂತೇಳಿ ಒಂದು ಸೆಂಟೆನ್ಸನ್ನು ಬರಿಬಹುದು. ನೀವು ನಿಮ್ಮದೇ ಆಗಿರ್ತಕ್ಕಂತಹ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬಹುದು. ನೋಡಿ, ಡಿಸೈಡ್ ಇರೋದನ್ನು ನೀವೇನು ಮಾಡಬೇಕು, ಡಿಸಿಷನ್ ಅಂತ ಚೇಂಜ್ ಮಾಡಿಕೊಂಡು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿ. 14th ಒನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಕೇಳಿದರೆ ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಇದನ್ನು ನಾವು ಸೂಪರ್ಲೇಟಿವ್ಗೆ ಚೇಂಜ್ ಮಾಡಬೇಕು. ಏನು ಸ್ಟೇಟ್ಮೆಂಟ್ ಕೊಟ್ಟಿದೆ ನೋಡಿ, ನೋ ಅದರ್ ಫ್ರೂಟ್ ಈಸ್ ಆ್ಯಸ್ ಚೀಪ್ ಆ್ಯಸ್ ಬನಾನಾ ಅಂತ ಇದೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ಬನಾನಾವನ್ನು ಬರ್ಕೊಳ್ತೇವೆ. ಬನಾನಾ ಈಸ್ ಅಂತ ಆಯಿತು. ಇನ್ನು ಅಡ್ಜೆಕ್ಟಿವ್ ಯಾವ್ದು ಕೊಟ್ಟಿದ್ದಾರೆ, ಚೀಪ್ ಕೊಟ್ಟಿದ್ದಾರೆ, ಅದು ಚೀಪರ್ ಆಗ್ತಾ ಇದೆ. ಬನಾನಾ ಈಸ್, ಸಾರಿ ಇಲ್ಲಿ ಸೂಪರ್ಲೇಟಿವ್ ಕೇಳಿರೋದ್ರಿಂದ ಚೀಪೆಸ್ಟ್ ಅಂತ ಆಗಬೇಕು. ಬನಾನಾ ಈಸ್ ದ ಚೀಪೆಸ್ಟ್ ಅಂತ ಆಗುತ್ತೆ. ಬನಾನಾ ಈಸ್ ದ ಚೀಪೆಸ್ಟ್ ಫ್ರೂಟ್ ಅಂತ ಬರೆದ್ರೆ ನಮಗೆ ಆನ್ಸರ್ ಸಿಗುತ್ತೆ. ನೋಡಿ, ಬನಾನಾ ಈಸ್ ದ ಚೀಪೆಸ್ಟ್ ಫ್ರೂಟ್ ಅಂತ ಆಯಿತು. ಇನ್ನು ಕ್ವೆಶ್ಚನ್ ನಂಬರ್ 15, ರಿಪೋರ್ಟೆಡ್ ಸ್ಪೀಚನ್ನು ಕೇಳಿದ್ದಾರೆ. ಹೌ ಆರ್ ಯು ಬೆಹೆಂಜಿ ಅಂತ ಇದೆ. ಐ ಆಮ್ ಫೈನ್ ಥ್ಯಾಂಕ್ ಯು. ಎಸ್ ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಕೇಳಿದರೆ ಬಟ್ ಯಾವುದಕ್ಕೂ ಅಂಡರ್ಲೈನ್ ಮಾಡಿಲ್ಲ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಅಂಡರ್ಲೈನ್ ಅವರು ಮಾಡಬೇಕಾಗಿತ್ತು ಮತ್ತು ಈ ಸುಮಾ ಅಂತಕ್ಕಂಥದ್ದು ಕೆಳಗಡೆ ಬರಬೇಕು, ಇಲ್ಲಿ ಬರಬೇಕಾಗಿತ್ತು. ಇದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಓಕೆ, ಸುಮಾ ಥ್ಯಾಂಕ್ಡ್ ರಮೇಶ್ ದ್ಯಾಟ್ ಅಂತ ಆಯಿತು. ಈಗ ಯು ಇರೋದನ್ನು ಏನು ಮಾಡಬೇಕು ಅಂದರೆ ಯು ಹ್ಯಾವ್ ಸೇವ್ಡ್ ಮೈ ಲೈಫ್ ಅಂತ ಇದೆ. ಯು ಅಂದರೆ ರಮೇಶ್ ಆಗಿದ್ದಾನೆ. ಸೊ ನಾವು ಇಲ್ಲಿ ಹಿ ಅಂತ ಪ್ರೊನೌನ್ ಫಾರ್ಮನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಹ್ಯಾವ್ ಇರೋದನ್ನು ಹ್ಯಾಡ್ ಅಂತ ಚೇಂಜ್ ಮಾಡಬೇಕು. ಸೇವ್ಡ್ ಇರೋದು ಆ್ಯಸ್ ಇಟ್ ಈಸ್ ಇರುತ್ತೆ. ಮೈ ಇರೋದನ್ನು ಹರ್ ಅಂತ ಚೇಂಜ್ ಮಾಡಬೇಕಾಗುತ್ತೆ, ಯಾಕೆಂದರೆ ಮೈ ಅಂದರೆ ಇಲ್ಲಿ ಸುಮನ ಆಗಿದ್ದಾಳೆ. ಓಕೆ, ಈಗ ನೋಡಿ ಸುಮನ. ಓಕೆ, ಸುಮಾನ ಥ್ಯಾಂಕ್ಡ್ ರಮೇಶ್ ದ್ಯಾಟ್. ಯು ಇರೋದನ್ನು ಹಿ ಅಂತ ಚೇಂಜ್ ಮಾಡಿದ್ವಿ. ಹಿ ಹ್ಯಾಡ್ ಆಯಿತು. ಹಿ ಹ್ಯಾಡ್ ಸೇವ್ಡ್ ಹರ್ ಲೈಫ್ ಅಂತ ಆನ್ಸರ್ ಸಿಗುತ್ತೆ. ಕ್ವೆಶ್ಚನ್ ನಂಬರ್ 16, ಫ್ರೇಮ್ ಅ ಕ್ವೆಶ್ಚನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಇದೆ. ಸೊ ಏನು ಕ್ವೆಶ್ಚನ್ ಇದೆ ನೋಡಿ, ಸೂರಜ್ ಕ್ಯಾರಿಡ್ ಅ ಖೇನ್ ಅಂತ ಇದೆ. ಸೊ ಇಲ್ಲಿ ಕ್ವೆಶ್ಚನನ್ನು ಏನಂತ ಫ್ರೇಮ್ ಮಾಡೋದು, ಸೂರಜ್ ಕ್ಯಾರಿಡ್ ಎ ಕೇನ್. ಸೊ ನಾವು ಎ ಕೇನ್ ಇರೋದನ್ನು ವಾಟ್ ಅಂತ ತೆಗೆದುಕೊಳ್ತೇವೆ. ವಾಟ್ ಕ್ಯಾರಿಡ್ ಇರೋದು ನೋಡಿ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ನಾವು ವಾಟ್ ಡಿಡ್ ಅಂತ ತೆಗೆದುಕೊಳ್ಬೇಕು. ವಾಟ್ ಡಿಡ್ ಸೂರಜ್ ಕ್ಯಾರಿಡ್ ಇರೋದನ್ನು ಕ್ಯಾರಿ ಅಂತ ಬರೀಬೇಕು, ಕ್ವೆಶ್ಚನ್ ಮಾರ್ಕನ್ನು ಹಾಕಬೇಕು. ಸೊ ವಾಟ್ ಡಿಡ್ ಸೂರಜ್ ಕ್ಯಾರಿ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಥರ್ಡ್ ಮೇನಲ್ಲಿ 2 ಎರರ್ಸ್ ಇರ್ತವೆ. ನೀವು ಎಡಿಟ್ ಮಾಡಿಬಿಟ್ಟು ಸರಿಯಾಗಿರ್ತಕ್ಕಂತಹ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರೀಬೇಕು. ಎಡ್ವರ್ಬಿಯಲ್ ಮಿಸ್ಟೇಕ್ ಅಂತಕ್ಕಂಥದ್ದು ಮೊದಲನೇ ಮಿಸ್ಟೇಕ್ ಆಗಿದೆ. ಇನ್ನು ಅಪಾಸ್ಟ್ರಫಿ ಅಂತಕ್ಕಂಥದ್ದನ್ನು ಯೂಸ್ ಮಾಡಬೇಕು. ಅಪಾಸ್ಟ್ರಫಿ ಟು ಬಿ ಯೂಸ್ಡ್ ಅಂತ ಕೇಳಿದರೆ ಸೊ ಅಪಾಸ್ಟ್ರಫಿ ಎಲ್ಲಿ ಹಾಕಬೇಕು, ಎಡ್ವರ್ಬಿಯಲ್ ಮಿಸ್ಟೇಕ್ ಯಾವುದಿದೆ ನೋಡೋಣ ಬನ್ನಿ. ಆನ್ ರಿಟರ್ನಿಂಗ್ ಹೋಮ್ ಬಾಬಾ ಸಾಹಿಬ್
ಕೇಮ್ ಟು ಬಿ ಗ್ರೇಟ್ ಇನ್ಫ್ಲೂಯೆನ್ಸ್ಡ್. ಎಸ್ ವಿದ್ಯಾರ್ಥಿಗಳೇ ನೋಡಿ ಗ್ರೇಟ್ ಇದೆ, ಈ ಗ್ರೇಟ್ ಇರೋದನ್ನು ನಾವು ಗ್ರೇಟ್ಲಿ ಅಂತ ಬರೀಬೇಕಾಗುತ್ತೆ. ಎಡ್ವರ್ಬ್ ಫಾರ್ಮಲ್ಲಿ ಗ್ರೇಟ್ಲಿ ಆಯಿತು. ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ, ದ ವೋಟರಿ ಆಫ್ ದ ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ವಿಮೆನ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ ಅಪಾಸ್ಟ್ರಫಿಯನ್ನು ಇಲ್ಲಿ ಯೂಸ್ ಮಾಡಲಿಕ್ಕೆ ಕೇಳಿದಾರಲ್ವಾ, ಅದು ಇದೇ ಪದದಲ್ಲಿ ನಾವು ಯೂಸ್ ಮಾಡಬೇಕಾಗುತ್ತೆ. ವಿಮೆನ್ ಆದಮೇಲೆ ಇಲ್ಲಿ ಅಪಾಸ್ಟ್ರಫಿ ಬರೆದು ಎಸ್ ಅನ್ನು ಬರೀಬೇಕು. ಸೊ ಈ ಎರಡು ಮಿಸ್ಟೇಕ್ಗಳು ನಮಗೆ ಸಿಗ್ತವೆ. ಇವನ್ನು ಸರಿಪಡಿಸಿ ನೀವು ಆನ್ಸರ್ ಬುಕ್ಲೆಟಲ್ಲಿ ಬರೀರಿ. ಬರೆದ ನಂತರದಲ್ಲಿ ಆ ಎರಡು ಪದಗಳಿಗೆ ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಇನ್ನು 2 ಅಂಕದ ಪ್ರಶ್ನೆಗಳು ಕೂಡ ಇಲ್ಲಿದ್ದಾವೆ. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನಿಮ್ಮ ಬಳಿ ಇರತಕ್ಕಂತಹ ಆನ್ಸರ್ಸ್ ಏನು ಇರ್ತವೆ, ಆಲ್ರೆಡಿ ನಿಮ್ಮ ನೋಟ್ಸಲ್ಲಿ ಇರ್ತವೆ, ಅವುಗಳ ಸಹಾಯದಿಂದ ಆನ್ಸರ್ಸನ್ನು ಕಂಡುಹಿಡಿಬಹುದು. ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾಕ್ಟ್ಗಳು ಕೂಡ ಇದ್ದಾವೆ, ಇವುಗಳನ್ನು ಕೂಡ ಓದ್ಕೋಬಹುದು. ಪ್ರೊಫೈಲನ್ನು ಬರೆಯೋದು ಹೇಗೆ, ಸ್ಟೋರಿ ಬರೆಯೋದು ಹೇಗೆ, ಪಿಕ್ಚರ್ ರೈಟಿಂಗ್ ಹೇಗೆ ಅಂತ ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅನೇಕ ವಿಡಿಯೋಗಳಿದ್ದಾವೆ, ನೀವು ವಾಚ್ ಮಾಡಿಕೊಂಡು ಅವುಗಳನ್ನು ಕೂಡ ಕಲಿಬಹುದಾಗಿದೆ. 4 ಮಾರ್ಕ್ಸ್ ಕ್ವೆಶನ್ಸ್ ಕೂಡ ನೋಡ್ಕೋಬಹುದು. ಅದೇ ರೀತಿ ಎಸ್ಸೆ ರೈಟಿಂಗ್ ಟಾಪಿಕ್ ಇದ್ದಾವೆ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೆಟರ್ ರೈಟಿಂಗ್ ಕೂಡ ಇದ್ದಾವೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್.